ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಶ್ರಾವಣ ಪೂಜೆ. ಏನು ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಶ್ರಾವಣ ಶುಕ್ರವಾರ ನಾವು ಬನಶಂಕರಿ ದೇವಿಗೆ ವಿಶೇಷವಾಗಿ ಪೂಜೆ ಮಾಡಿ, ದಾಸಪ್ಪ ಮತ್ತು ಮುತ್ತೈದೆಯರನ್ನ ಕರೆದು ಅವರಿಗೂ ಕೂಡ ಪೂಜೆ ಮಾಡಿ, ಹಬ್ಬದ ಅಡುಗೆ ಮಾಡಿ ಊಟ ಬಡಿಸ್ತೀವಿ. ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಮನೆ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು ಮತ್ತು ಅಡುಗೆಗೆ ಕಾಯಿ ತುರ್ಕೊಳ್ತಾ ಇದ್ದೀವಿ. ಕಾಯಿ ಒಂದು ತುರ್ಕೊಂಡ್ರೆ ಬೇಗ ಆಗುತ್ತೆ ಅಡುಗೆ ಅಂತೇಳ್ಬಿಟ್ಟು. ಮತ್ತು ಇವತ್ತು ನಾನು ಹೆಲ್ಪರ್ ಅಷ್ಟೇ. ಅಮ್ಮ ಇಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಏನೇನು ಅಡುಗೆ ಮಾಡ್ತೀವಿ ಹಬ್ಬಕ್ಕೆ ಅಂತ ಹೇಳಿದ್ರೆ, ಹೋಳಿಗೆ, ಕೋಸಂಬರಿ, ಪಲ್ಯ ಮತ್ತು ಅನ್ನ, ಸಾಂಬಾರು, ಚಿತ್ರಾನ್ನ, ಬೋಂಡ ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಎಲ್ಲ ಅಡುಗೆನೂ ಕಲ್ತಿದ್ದೀನಿ, ಬಟ್ ಅವರಿದ್ರಲ್ಲ, ಸೊ ಅದಕ್ಕೆ ಅಮ್ಮ ಅಡುಗೆ ಮಾಡ್ತಿದ್ರು, ನಾನು ಹೆಲ್ಪ್ ಮಾಡ್ತಿದ್ದೆ. ಬೇಗ ಎಲ್ಲರೂ ಸೇರಿಕೊಂಡು ಬೇಗ ಬೇಗ ಎಲ್ಲ ರೆಡಿ ಮಾಡಿದರೆ ಬೇಗ ಬೇಗ ಪೂಜೆ ಆಗುತ್ತೆ. ಆದರೂ ಕೂಡ ತುಂಬ ಜನಕ್ಕೆ ಅಡುಗೆ ಮಾಡೋದನ್ನು ಇನ್ನೂ ಕೂಡ ಕಲಿಬೇಕು. ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡ್ತೀನಿ. ಹೇಗೂ ಮುಂಚೆ ಅಡುಗೆ ಎಲ್ಲ ಅಷ್ಟಕ್ಕಷ್ಟೇ. ಕಾಫಿ, ಟೀ ಏನೋ ಲೈಟಾಗಿ ಏನಾದರೂ ಮಾಡೋದು, ಮತ್ತು ನಮ್ಮ ಅಮ್ಮನಿಗಿಷ್ಟ ಅಂತ ಉಪ್ಪಿಟ್ಟು ಮಾಡೋದು, ಅಷ್ಟು ಮಾತ್ರ ಕಲ್ತಿದ್ದು. ಬಟ್ ಮದುವೆ ಆದಮೇಲೆ ಎಲ್ಲ ಥರ ಅಡುಗೆನೂ ಕಲಿತೆ. ಪ್ರತಿ ವರ್ಷ ಅತ್ತೆಯವರು, ಅಜ್ಜಿ ಎಲ್ಲ ಬರ್ತಿದ್ರು, ಅಂದರೆ ನಾನು ಮದುವೆ ಆದಾಗಿಂದ. ಬಟ್ ಈ ಸರಿ ಎಲ್ಲರೂ ಮಿಸ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇಟ್ಕೊಂಡಿದ್ದರಿಂದ ಅತ್ತೆಯವರು ಯಾರೂ ಬರಲಿಲ್ಲ. ಅಜ್ಜಿ ಕೂಡ ಬರಲಿಕ್ಕಾಗಲಿಲ್ಲ ಈ ಸರಿ. ಸೊ ಅದಕ್ಕೆ ನೆಕ್ಸ್ಟ್ ಇಯರ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ, ಈ ಸರಿ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಮತ್ತು ಈಗ ಅಪ್ಪಾಜಿ ಎದ್ದು ಅವರು ತೋರಣ ಕಟ್ಕೊಡಿ ಅಂತ ಹೇಳಿದ್ದಕ್ಕೆ ಅಪ್ಪಾಜಿ ತೋರಣ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆ ಮುಂದೆ ತೋರಣ ಕಟ್ಟಿದಾಗ ಮಾತ್ರನೇ ಹಬ್ಬದ ಲಕ್ಷಣ ಬರೋದು. ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಹಬ್ಬದ ಸಂಭ್ರಮ ಅಂತ ಅನಿಸುತ್ತೆ. ಒಬ್ಬಟ್ಟಿಗೆ ರೆಡಿ ಆಗ್ತಿತ್ತು. ನಾವು ಹೂರ್ಣನ ಮನೆಯಲ್ಲೇ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀವಿ. ನಮಗೆ ಮ್ಯಾರೇಜಲ್ಲಿ ಬೆಸ್ಟ್ ಗಿಫ್ಟ್ ಸಿಕ್ಕಿದ್ದಂತ ಹೇಳಿದ್ರೆ, ಆಫೀಸಿಂದ ಈ ಗ್ರೈಂಡರು ವೋಚರ್ ಕೊಟ್ಟಿದ್ರು. ಸೊ ನಾವು ಈ ಗ್ರೈಂಡರ್ನ ಪರ್ಚೇಸ್ ಮಾಡಿದ್ವಿ. ಸಖತ್ತಾಗಿ ವರ್ಕ್ ಆಗುತ್ತೆ, ಫುಲ್ ಸ್ಮೂತಾಗಿ ಆಗುತ್ತೆ. ಗುಡ್ ಮಾರ್ನಿಂಗ್. 9 ಗಂಟೆ ಆಯಿತು, ಮನೇಲಿ ಪೂಜೆ. ಅಪ್ಪಾಜಿ ಮತ್ತು ಅಕ್ಕ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಕೆಳಗೆ
ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದಾಸಪ್ಪ ಅವರಿಗೆ ಕಾಯ್ತಾ ಇದ್ವಿ. ಈಗೆಲ್ಲರೂ ಕೂತಿದ್ದಾರೆ ಆರಾಮಾಗಿ. ಹಾಯ್. ಅಪ್ಪಾಜಿ ಮನೆಗೆ ಫಸ್ಟ್ ಪೂಜೆ ಮಾಡಿದ್ರು. ಪೂಜೆ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಅಪ್ಪಾಜಿಗೆ ಜಾಸ್ತಿ ಹೂವು ಇರಬೇಕು ಪೂಜೆ ಮಾಡಲಿಕ್ಕೆ. ದಾಸಪ್ಪ ಅವ್ರು ಬಂದರು. ಅವ್ರು ಬಂದ ತಕ್ಷಣ ಕಾಲು ತೊಳೆದು ಅವ್ರನ್ನ ಒಳಗೆ ಕರ್ಕೊಳ್ತೀವಿ. ಆರ್ಯನ ರೂಮಲ್ಲಿ ಹಾಕಿದ್ದಕ್ಕೆ ಅವಳಂತೂ ಫುಲ್ ಸಿಟ್ಟಾಗಿ ಬೊಗಳುತ್ತಿದ್ಲು, ಯಾರೋ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ದಾಸಪ್ಪ ಅವ್ರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಪ್ಪಾಜಿ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ರು. ಭಾವನಾಸಿ ಇದೆಲ್ಲ, ಭಾವನಾಸಿಗೆ ಪೂಜೆ ಮಾಡಿ ಅದಕ್ಕೆ ಎಡೆ ತುಂಬ್ತೀವಿ ಈಗ. ದಾಸಪ್ಪ ಅವರು ಎಲ್ಲರಿಗೂ ಹಣೆಗಿಟ್ಟು ಕೈಗೆ ಕಂಕಣ ಕಟ್ಟರು. ಈಗ ಭಾವನಾಸಿಗೆ ಎಡೆ ತುಂಬ್ತಿದ್ದೀವಿ.
ಈ ಥರ ಮಾಡಿದಂಥ ಎಲ್ಲ ಅಡುಗೆನೂ ಕೂಡ ಭಾವನಾಸಿಗೆ ತುಂಬ್ತೀವಿ. ಮತ್ತು ಪ್ರತಿ ಸರಿ ದಾಸಪ್ಪ ಅವರು ಕೂಡ ಊಟ ಮಾಡ್ತಿದ್ರು. ಬಟ್ ಈ ಸರಿ ಮಾಡಲಿಲ್ಲ ಅವರು, ಯಾಕೆಂದರೆ ಅವ್ರಿಗೆ ತುಂಬ ಕಡೆ ಹೋಗೋದಿತ್ತು. ಆಲ್ರೆಡಿ ಹೋಗಿ ಕೂಡ ಬಂದಿದ್ದರು ಅವರು. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಅವ್ರು ಕೂಡ ಬ್ಯುಸಿ ಇದ್ದರು. ಊಟ
ತುಂಬ ಚೆನ್ನಾಗಿ ಪೂಜೆ ನಡೆಸ್ಕೊಟ್ರು. ಈಗ ಅವ್ರು ಹೊರಡ್ತಾರೆ. ಮತ್ತೆ ಇಲ್ಲಿ ಮುತ್ತೈದೆಗೆ ಊಟ, ಅಕ್ಕ ಊಟಕ್ಕೆ ಕುತ್ಕೊಂಡ್ರು. ಮನೆಯಲ್ಲಿ ಎಷ್ಟು ಬೇಗ ಪೂಜೆ ಮಾಡಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿದೀವಿ. ಈಗ ಮೂವಿಗೆ ಹೋಗ್ತಾ ಇದೀವಿ. ಮೂವಿಗೆ ಇನ್ನ ಕೂಡ ಟೈಮ್ ಇತ್ತು. ಹಾಲು ಪುಡಿ ಬೇಕಿತ್ತು ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರವಿ ಮನೆ ಅಂತ ಹೇಳ್ಬಿಟ್ಟು ಕಡೂರಲ್ಲಿ ಅಲ್ಲಿಗೆ ಬಂದ್ವಿ. ಇಲ್ಲಿ ಎಲ್ಲ ರೀತಿಯಾದಂಥ ಆರ್ಗ್ಯಾನಿಕ್ ಫುಡ್ ಸಿಗುತ್ತಂತೆ. ಸೊ ನಾನು ಕೂಡ ಇಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ, ಎಲ್ಲದನ್ನು ಕೂಡ ನೋಡ್ತಿದ್ದೆ. ಸಿರಿಧಾನ್ಯ ಎಲ್ಲ ಹೊರಗಡೆ ಸಿಗೋದಕ್ಕಿಂತ ಇಲ್ಲಿ ರೇಟ್ ಜಾಸ್ತಿ ಅಂತ ಹೇಳಿದರು. ಎಲ್ಲ ರೀತಿಯಾದಂಥ ಮಿಲ್ಲೆಟ್ಸ್ ಇತ್ತು ಇಲ್ಲಿ. ಮತ್ತು ಮಡಿಕೆಗಳು ಸಹ ಇತ್ತು. ಚಿಕಿತ್ಸೆ ಸೇರಿಗಲ್ಲ. ಮತ್ತೆ ಈ ಮೂವಿಗೆ ಹೋದ್ವಿ. ಯಾವುದು ಮೂವಿ ಅಂತ ಹೇಳಿದ್ರೆ ಸೋ ಫ್ರಮ್ ಸೋ.
ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲೂ ಕೂಡ ಬೋರ್ ಆಗಿಲ್ಲ. ಎಲ್ಲ ಕ್ಯಾರೆಕ್ಟರ್ಸು ಕೂಡ ಸಖತ್ತಾಗಿ ಆ್ಯಕ್ಟ್ ಮಾಡಿದರು. ಮತ್ತು ಯಾವಾಗಲೂ ಒಂದೇ ಥರ ಮೂವಿ ನೋಡಿ ನೋಡಿ ಬೋರ್ ಆಗಿತ್ತು. ಬಟ್ ಇದೊಂಥರ ಡಿಫ್ರೆಂಟ್ ವೈಬ್ ಕೊಡ್ತು. ನಿಜವಾಗ್ಲೂ ಚೆನ್ನಾಗಿತ್ತು ಮೂವಿ. ಎಲ್ಲರೂ ನಮ್ಮ ಕನ್ನಡ ಮೂವಿನ ಥಿಯೇಟರ್ಗೆ ಹೋಗಿನೇ ನೋಡಿ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.